ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಧರ್ಮಪತ್ನಿ ಚೆನ್ನಮ್ಮ ಅವರು ನಿನ್ನೆಯಷ್ಟೇ ವಿಧಿವಶರಾಗಿದ್ದಾರೆ. ಇವತ್ತು ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿಯೇ ನಾಳೆ ಅಂತಿಮ ಶವ ಸಂಸ್ಕಾರವನ್ನು, ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಇಡೀ ದಿನ ಇವತ್ತು ಹೊಳೆನರಸೀಪುರದಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇರಿಸಲಾಗುತ್ತೆ. ಆರಿತು ದೊಡ್ಡಗೌಡರ ಮನೆಯ ನಂದಾದೀಪ. ಹೃದಯಾಘಾತದಿಂದ ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ದೊಡ್ಡಗೌಡರ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಮೈದಾನದ ಬದಲು ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 11 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ಬೆಂಗಳೂರಿನಲ್ಲಿ ವ್ಯವಸ್ಥೆ ಇರುತ್ತೆ. ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. 11:05 ಅಥವಾ 11:05 ಬೆಂಗಳೂರಿನಿಂದ ಅಂತಿಮ ಯಾತ್ರೆ ಸಾಗುತ್ತೆ. ಹಾಸನ ಜಿಲ್ಲೆ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆಯನ್ನು ಸಾಗಿಸಲಾಗುತ್ತೆ. ಎಚ್ ಡಿ ದೇವೇಗೌಡರು ಚೆನ್ನಮ್ಮ ಅಂತ ಹೇಳಿದ್ರೆ ಆದರ್ಶ ದಂಪತಿಗಳು ಅಂತ ಆ ಹೆಸರೇನಾದ್ರು ಇದ್ದರೆ ಅದಕ್ಕೆ ದೇವೇಗೌಡರು ಮತ್ತು ಚೆನ್ನಮ್ಮ ಸಾಕ್ಷಿಯಾಗಿ ನಿಲ್ತಾರೆ. ನಿಜವಾದ ಆದರ್ಶ ದಂಪತಿಗಳು ಅಂತ ಹೇಳಿದರೆ ಹೇಗಿರಬೇಕು? ಆದರ್ಶ ದಂಪತಿ ಹೀಗೆ ಇರಬೇಕು. ಪತಿಯ ಹಿಂದಿನ ಯಶಸ್ಸು ಅಂತ ಹೇಳಿದ್ರೆ ಪತ್ನಿಯಾಗಿರ್ತಾಳೆ. ಒಬ್ಬ ಪುರುಷನ ಹಿಂದೆ ಯಶಸ್ಸಿನ ಮೂಲ ಅಂತ ಹೇಳಿದ್ರೆ ಮಹಿಳೆ ಅಂತ ಹೇಳ್ತಾರಲ್ಲ, ಆ ಮಹಿಳೆ ಚೆನ್ನಮ್ಮ ಆಗಿದ್ರು. ಕೇವಲ ದೇವೇಗೌಡರಿಗೆ ಮಾತ್ರವಲ್ಲ, ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. ಇಡೀ ಕುಟುಂಬವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು. ಬಹಳ ದೈವಭಕ್ತೆ. ದೇವರು, ಭಜನೆ, ಪೂಜೆ ಇದರಲ್ಲೇ ಅವರ ಜೀವನದ ಬಹುಕಾಲ ಸಮಯವನ್ನು ದೇವರ ಭಜನೆಯಲ್ಲೇ ಕಳೆದಿದ್ದಾರೆ. ದೇವೇಗೌಡರು ಎಷ್ಟು ದೈವಭಕ್ತಿಯನ್ನು ಹೊಂದಿದ್ದಾರೆ, ಅವರ ಇಡೀ ಕುಟುಂಬ ಎಷ್ಟು ದೈವಭಕ್ತಿಯನ್ನು ಹೊಂದಿದೆ ಅಂತ ಇಡೀ ದೇಶ ಗಮನಿಸಿದೆ, ರಾಜ್ಯ ಗಮನಿಸಿದೆ. ಆದರೆ ಅದೆಲ್ಲದಕ್ಕೂ ಹೆಚ್ಚಿನ ದೈವಭಕ್ತಿ ಅಂತ ಹೇಳಿದ್ರೆ ಅದು ಚೆನ್ನಮ್ಮ ಆಗಿದ್ದರು. ಅವರಿಡೀ ಬಹುಕಾಲ, ಅವರ ಜೀವನದ ಬಹುಕಾಲವನ್ನು ದೇವರ ಪೂಜೆಯಲ್ಲಿಯೇ, ದೇವರ ಧ್ಯಾನದಲ್ಲಿಯೇ ಕಳೆದಿದ್ದಾರೆ. 88 ವರ್ಷ ತುಂಬಿ 89 ವರ್ಷ ಅವರಿಗೆ. ಹಾಸನ ಜಿಲ್ಲೆ ಮೊಸಳೆ ಹೊಸಹಳ್ಳಿ ಪಕ್ಕದ ಮುತ್ತಿಗೆ ಹಿರೇಹಳ್ಳಿ ಅಂತ ಹೇಳಿ ಅವರೂರು. ಮುತ್ತಿಗೆ ಹಿರೇಹಳ್ಳಿ ಅಂತ ಅಲ್ಲಿ ಜನಿಸಿದಂಥ ಅವರು ಒಬ್ಬ ಗುತ್ತಿಗೆದಾರನಾಗಿದ್ದಂಥ ದೇವೇಗೌಡರನ್ನು ಮದುವೆ ಆಗಿದ್ದರು. ಅವರ ಕಾಲ್ಗುಣ, ಅವರು ದೇವೇಗೌಡರ ಪತ್ನಿಯಾಗಿ ಬಂದ ನಂತರದಲ್ಲಿ ದೇವೇಗೌಡರು ರಾಷ್ಟ್ರದ ಕೆಂಪು ಕೋಟೆಯ ಮೇಲೆ ನಿಂತು ಧ್ವಜ ಹಾರಿಸುವ ಮಟ್ಟಕ್ಕೆ ಬೆಳೆದು ನಿಂತರು. ಅದು ಚೆನ್ನಮ್ಮ ಅವರ ಕೊಡುಗೆ ಕೂಡ ಸಾಕಷ್ಟಿದೆ. ಬಾಲ್ಯದಿಂದಲೇ ಕೂಡ ಅವರಿಬ್ಬರು ಕೂಡ ಅನ್ಯೋನ್ಯತೆಯಿಂದ ಬೆಳೆದಂಥವರು, ಪರಿಚಯಸ್ಥರಾಗಿದ್ದರು. ಹಳೆಕೋಟೆ ಶಾಲೆಗೆ 5 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದರು. ಆನಂತರದಲ್ಲಿ SSLCಗೆ ಅವರ ಶಿಕ್ಷಣವನ್ನು ಕೊನೆಗೊಳಿಸಿದರು. 10ನೇ ತರಗತಿಗೆ 17ನೇ ವಯಸ್ಸಿನಲ್ಲಿ ದೇವೇಗೌಡರ ಜೊತೆ ಚೆನ್ನಮ್ಮ ಅವರ ವಿವಾಹ ಆಯಿತು. ದೇವೇಗೌಡರಿಗೆ 21 ವರ್ಷ ಸಿವಿಲ್ ಕಾಂಟ್ರಾಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಒಟ್ಟು 6 ಜನ ಮಕ್ಕಳಿದ್ದಾರೆ. ಎಚ್ ಡಿ ಬಾಲಕೃಷ್ಣ, ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರಮೇಶ್, 4 ಜನ ಗಂಡು ಮಕ್ಕಳು. ಮತ್ತೊಂದು ಕಡೆ ಡಾಕ್ಟರ್ ಅನುಸೂಯ ಮತ್ತು ಶೈಲಜಾ ಎಂಬ 2 ಪುತ್ರಿಯರಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಮೊಮ್ಮಕ್ಕಳಿದ್ದಾರೆ, ಮರಿ ಮೊಮ್ಮಕ್ಕಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಮಗ ಮರಿ ಮೊಮ್ಮಗ. ಹೀಗೆ ಅಪಾರ ಸಂಖ್ಯೆಯ ಬಂಧುಗಳನ್ನು ಹೊಂದಿದ್ದಾರೆ, ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಎಲ್ಲರನ್ನೂ ಆಗಲಿ ಈಗ ಚೆನ್ನಮ್ಮ ಹೋಗ್ತಾ ಇರೋದು ಅನೇಕರಲ್ಲಿ ದುಃಖ ತಂದಿದೆ. ಗಣ್ಯಾತಿ ಗಣ್ಯರು ಆಗಮಿಸಿ ದೇವೇಗೌಡರ ಪತ್ನಿಯ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ.
ಆ ತಾಯಿಯವರ ಸಂಪರ್ಕ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಕುಟುಂಬದ ಕಾರ್ಯಕ್ರಮಗಳು, ಮದುವೆಗಳಿಗೂ ಎಲ್ಲರಿಗೂ ಕೂಡ ತಪ್ಪದೇ ಬರ್ತಾಯಿದ್ರು ಆ ತಾಯಿಯವರು. ಆ ತಾಯಿಯವರು ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನು ಸಾಕಿ ಸಲುವಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನು ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆಗೆ, ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ತಾಯಿದೆ ಅರ್ಧ ಪಾಲಿದೆ. ಆ ತಾಯಿ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ ಅಂತ ಹೇಳ್ತಾ, ಮತ್ತು ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಈ ನಾಡು ಕಂಡಂಥ ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮದೇವೇಗೌಡರು. ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಅಂಥ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು ಅಂದರೆ, ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಭರಿಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ.